ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಈ ವಾರ ಏನೆಲ್ಲ ನಡೀತು ಅಂತ ನಿಮಗೆ ಹೇಳೋಕೆ ಬಂದಿದ್ದೀನಿ. ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ನಿಮಗಿಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ನೀವೇನಾದ್ರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೇನೆ ಪಕ್ಕದಲ್ಲಿರೋ ಗಂಟೆನ ಒಮ್ಮೆ ಒತ್ತಿ ಬಿಡಿ. ಹಾಗಾದ್ರೆ ಬನ್ನಿ, ಈ ವಾರ ಏನೆಲ್ಲ ನಡೀತು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಇದುವೇ ವೀಕ್ಲಿ ರೌಂಡ್ ಅಪ್. ಈಗ ನೀವು ನೋಡ್ತಾ ಇರೋದು ಮೊನ್ನೆ ತಾನೇ ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ನಡೆದ ದಾರುಣ ಘಟನೆ. ಕಾರು ಮಹಿಳೆಗೆ ಡಿಕ್ಕಿ ಹೊಡೆದಿದ್ದಕ್ಕೆ ಮಹಿಳೆ 10 ಅಡಿ ಎತ್ತರಕ್ಕೆ ಹಾರಿ ಬಿದ್ದಿರೋದು. ನನ್ನ ವಿನಂತಿ ಏನಂದ್ರೆ, ದಯವಿಟ್ಟು ವಾಹನ ಚಲಾಯಿಸುವಾಗ ನಿಮ್ಮ ಕಣ್ಣು ರಸ್ತೆ ಮೇಲೆ ಇರಲಿ. ಹಾಗೇನೆ ರಸ್ತೆ ದಾಟುವಾಗ ಕೂಡ ಜಾಗರೂಕರಾಗಿ ದಾಟಿ. ಅಡ್ಡದಿಡ್ಡಿಯಾಗಿ ರಸ್ತೆ ದಾಟೋದ್ರಿಂದ ಇಂಥ ಅನಾಹುತಗಳಾಗಿ ನಿಮ್ಮ ಪ್ರಾಣಕ್ಕೆ ಕುತ್ತು ಬರಬಹುದು. ಒಮ್ಮೆ ಹೋದ ಜೀವ ಮತ್ತೆ ಬರಲ್ಲ. ಎಲ್ಲರೂ ಕೂಡ ಹುಷಾರಾಗಿರಿ ಅನ್ನೋದೇ ನಮ್ಮ ಮನವಿ. ಇದೇನಪ್ಪ, ನಮ್ಮ ಮೋದಿ ಸಾಹೇಬರು ತೋಟದಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರು ಅನ್ಕೊಂಡ್ರಾ? ಇಲ್ಲ, ಅವರು ತೋಟದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅಸ್ಸಾಂನಲ್ಲಿ ಟೀ ಎಸ್ಟೇಟ್ನಲ್ಲಿ ಟೀ ಸೊಪ್ಪು ಕೀಳ್ತಾ ಇದ್ದಾರೆ. ಏನೇ ಆಗಲಿ, ಅಸ್ಸಾಂ ನಮ್ಮದೇ ಪಕ್ಷ ಬರಬೇಕು ಅಂತ ನಮ್ಮ ಮೋದಿ ಸಾಹೇಬರು ತೊಡೆ ತಟ್ಟಿ ನಿಂತಂಗಿದೆ. ನೋಡಿದ್ರೆ ಕಣಕ್ಕಿಲ್ವಾ, ಎಲ್ಲ ಹೆಂಗಸರು ಹೊಸ ಸೀರೆ ಉಟ್ಕೊಂಡು ಮೋದಿ ಸಾಹೇಬ್ರ ಜೊತೆ ಹಾಡು ಹೇಳ್ಕೊಂಡು ಟೀ ಸೊಪ್ಪು ಕೀಳ್ತಾ ಇರೋದನ್ನ. ಇದನ್ನೇ ತಾನೇ ಎಲೆಕ್ಷನ್ ಗಿಮಿಕ್ ಅನ್ನೋದು. ಅರೆ, ಇದೇನಪ್ಪ ಮೀನು ಈ ಥರನು ಈಜು ಹೊಡೆಯುತ್ತೆ ಅನ್ಕೊಂಡ್ರಾ? ಇದು ಸಾಮಾನ್ಯ ಮೀನು ಅಲ್ಲ, ತಿಮಿಂಗಲ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವಿಂಡ್ ಸರ್ಫಿಂಗ್ ಮಾಡ್ತಾ ಇದ್ದ ವ್ಯಕ್ತಿಗೆ ಸಮುದ್ರದ ಮೇಲ್ಮೆಗೆ ಬಂದ ಒಂದು ತಿಮಿಂಗಲ ಡಿಕ್ಕಿ ಹೊಡೆದಿರೋದು. ಅಚಾನಕ್ಕಾಗಿ ತಿಮಿಂಗಲ ಅವನ ಮಾರ್ಗದಲ್ಲೇ ಮೇಲ್ಮೆಗೆ ಬಂದು ಡಿಕ್ಕಿ ಹೊಡೆದಾಗ ಅವನಿಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗದೆ ನೀರಲ್ಲೇ ಬಿದ್ದು ಒದ್ದಾಡ್ತಾ ಇರೋದು. ಇಲ್ಲಿ ನೋಡಿ, ಬೈಕ್ನಲ್ಲಿದ್ದ ಹುಡುಗಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿರೋದು. ಮರಳು ತುಂಬಿಕೊಂಡು ಬರ್ತಾ ಇದ್ದ ಟ್ರಕ್ ಒಂದು ಸ್ಪೀಡಾಗಿ ಬಂದು ಬೈಕ್ನಲ್ಲಿ ಹೋಗ್ತಾ ಇದ್ದ ಇಬ್ಬರಿಗೆ ಗುದ್ದಿದ್ದೆ ತಡ ಇಬ್ಬರು ಕೂಡ ರಸ್ತೆ ಮೇಲೆ ಬಿದ್ದು ಬದುಕಿದೆಯೇ ಪರಜೀವ ಅಂತ ಎದ್ದು ಓಡಿ ಬರ್ತಾ ಇರೋದು. ಇದು ನಡೆದಿರೋದು ಅಸ್ಸಾಂನ ಮುಜಾಫರ್ ನಗರದಲ್ಲಿ. ಅಯ್ಯೋ ಪಾಪ, ಇದನ್ನು ನೋಡಿದ್ರೆ ಇವರಿಬ್ಬರು ಬದುಕಿ ಬಂದಿದ್ದೇ ಹೆಚ್ಚು. ನಾನು ಮತ್ತೆ ಹೇಳ್ತಾ ಇರ್ತೀನಿ, ದಯವಿಟ್ಟು ರಸ್ತೆಯಲ್ಲಿ ವಾಹನ ಓಡಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ. ಯಾವುದಕ್ಕೂ ನೀವೆಲ್ಲರೂ ಹುಷಾರಾಗಿದೆ ಅನ್ನೋದೇ ನಮ್ಮ ಬೇಡಿಕೆ. ಇದೇನಕ್ಕಪ್ಪ ಈ ಅಮ್ಮನ ಫೋಟೋ ತೋರಿಸ್ತಾ ಇದ್ದಾರೆ ಅನ್ಕೊಂಡ್ಬಿಟ್ರಾ? ಅದೇ ಇರೋದು ಟ್ವಿಸ್ಟ್ ನೋಡಿ. ಇವರು ಸಾಮಾನ್ಯ ಅಲ್ಲ. ಈಗ 69 ವರ್ಷ. ಮರಳಿ ಪ್ರಯತ್ನ ಮಾಡು ಅಂತ ಹೇಳ್ತಾರಲ್ಲ, ಹಾಗೆ ಒಂದೇ ನಂಬರ್ಗೆ ಲೋಟೋ ಲಾಟರಿಲಿ ಪದೇ ಆಡಿ ಒಂದು ದಿನ ಬಂದೇ ಬಿಡ್ತು. ಅದೇ ನಂಬರ್ಗೆ $1.4 ಮಿಲಿಯನ್. ಈ ಮಹಿಳೆ ಈಗ ಲಾಟರಿಯಿಂದ ಕರೋಡ್ಪತಿ. ನೀವೇನಂತೀರಾ? ವಾವ್, ಬಂತು LPG ಹೊತ್ಕೊಂಡು ಇನ್ನೊಂದು ಹಡಗು ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಭಾರತದ ಕಡೆಗೆ ಮುಖ ಮಾಡಿಕೊಂಡು ಬರ್ತಾ ಇದೆ. ಇದನ್ನ ಕೇಳಿದ್ರೆ ಮರಳುಗಾಡಲ್ಲಿ ನೀರನ್ನ ಹುಡುಕೋ ತರ ಆಗಿದ್ದ ನಮಗೆ ಎಲ್ಲಿಲ್ಲದ ಖುಷಿ. ಭಾರತದ ಧ್ವಜ ಹಾಕಿರೋ 7ನೇ ಹಡಗು ನಮ್ಮ ಭಾರತಕ್ಕೆ LPG ಹೊತ್ಕೊಂಡು ಬರ್ತಾ ಇದೆ. ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ? ಇದೇನಕ್ಕೆ ಈ ಅಮ್ಮನ ಫೋಟೋ ತೋರಿಸ್ತಾ ಇದ್ದೀವಿ ಅಂದುಕೊಂಡ್ರಾ? ಇದೇ ನೋಡಿ, ಹೊಸಪೇಟೆ ತಾಲೂಕಿನ ಸರ್ಕಾರಿ ಆಡಳಿತ ಮಂಡಳಿಯ ಸಿಬ್ಬಂದಿಯ ಗಂಭೀರ ನಿರ್ಲಕ್ಷ್ಯದಿಂದ ಮಹಿಳೆಯೊಬ್ಬರು ಸಂಕಷ್ಟ ಅನುಭವಿಸುತ್ತಿರೋದು. ಜೀವಂತವಾಗಿರೋ ಮಹಿಳೆಯನ್ನ ಸರ್ಕಾರಿ ದಾಖಲೆಗಳಲ್ಲಿ ಮೃತ ಅಂತ ದಾಖಲಿಸಿ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣವಾಗಿರೋದು. ಈ ಅಮ್ಮ ಹೋಗಿ ಅಧಿಕಾರಿಗಳ ಎದುರು ನಾನು ಬದುಕಿದ್ದೇನೆ ಅಂತ ಅಂಗಲಾಚಿಕೊಂಡರೂ ಕೂಡ ಇಲ್ಲ, ದಾಖಲೆಗಳು ಹೇಳ್ತಾ ಇವೆ ನೀನು ಸತ್ತು ಹೋಗಿದೀಯಾ ಅಂತ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಲೋಕಾಯುಕ್ತ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದೆ. ಈಗ ನೋಡಿ ಇರೋದು ಯಾರ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತ. ಈ ಮುಖನ ನೀವೇನಾದರೂ ಈಗಾಗಲೇ ನೋಡಿದ್ರೆ ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ. ಇವರೇ ನೋಡಿ ರೈತರ ಹತ್ರ ಲಂಚ ಕೇಳೋಕೆ ಹೋಗಿ ಸಿಕ್ಕಿಬಿದ್ದು ವಿಲ ಅಂತ ಒದ್ದಾಡ್ತಾ ಇರೋದು. ವಿಷಯ ಏನಂದ್ರೆ, ಅರಣ್ಯ ಇಲಾಖೆಯ ಕಾರ್ಯವಿಧಾನದ ಪ್ರಕಾರ ಅಧಿಕಾರಿಗಳು ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿಗೊಳಗಾದ ಸ್ಥಳಗಳಿಗೆ ಭೇಟಿ ನೀಡಿ ಮೌಲ್ಯಮಾಪನ ವರದಿಯನ್ನು ಸಿದ್ಧಗೊಳಿಸಬೇಕು. ಅದರ ಆಧಾರದ ಮೇಲೆ ಸರ್ಕಾರ ಪರಿಹಾರ ಬಿಡುಗಡೆ ಮಾಡುತ್ತೆ. ನೀವು ಖರ್ಚಿಗೆ ಹಣ ನೀಡಿದರೆ ನಾನು ಹಾನಿಗೊಳಗಾದ ಮರಗಳ ಸಂಖ್ಯೆಯನ್ನು ಹೆಚ್ಚಿಸ್ತೇನೆ, ಇಲ್ಲ ಅಂದ್ರೆ ಕೇವಲ 65 ಮರಗಳನ್ನು ಮಾತ್ರ ದಾಖಲಿಸ್ತೇನೆ ಅಂತ ಹೇಳಿ ರೈತರ ಪವರ್ ಏನಂತ ಗೊತ್ತಾಗದೆ ಈಗ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು. ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡಬೇಕಿದ್ದ ಅಮರ ಪ್ರೇಮಿಗಳು ಇವರು. ಪೋಷಕರು ತಮ್ಮ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಮನನೊಂದ ಪ್ರೇಮಿಗಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಇದು ಚಾಮರಾಜನಗರದಲ್ಲಿ ನಡೆದಿರೋದು. ಪೋಷಕರೇ, ನೀವು ಮಾಡಿದ್ದು ತಪ್ಪು ಅಂತ ನಿಮಗೆ ಅನ್ನಿಸ್ತಿಲ್ವಾ? ಪ್ರೀತಿ ಮಾಡಿದವರನ್ನ ಪ್ರೀತಿಯಿಂದ ಬದುಕೋದಕ್ಕೆ ಬಿಡಿ. ಹೋದ ಜೀವ ಮತ್ತೆ ಬರುತ್ತಾ? ಜೀವ ಹೋದ ಮೇಲೆ ಸಾಧಿಸಿದಾದರೂ ಏನು? ದಯವಿಟ್ಟು ಇಂತಹ ದುಸ್ಸಾಹಸಕ್ಕೆ ಯಾರು ಕೈ ಹಾಕಬೇಡಿ. ಪುನೀತ್ ರಾಜ್ಕುಮಾರ್ ನಟನೆಯ ರಣವಿಕ್ರಮ ಸಿನಿಮಾ ಮೂಲಕ ಎಲ್ಲರ ಮನಸ್ಸು ಗೆದ್ದ ಚೆಲುವೆ. ಕೇರಳ ಸ್ಟೋರಿ ಸಿನಿಮಾ ಮೂಲಕ ಇಡೀ ಭಾರತ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದ ನಟಿ ಇವರೇ ನೋಡಿ, ಅದಾ ಶರ್ಮಾ. ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಚುರುಕು. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಆಸ್ಕ್ ಮೀ ಎನಿಥಿಂಗ್ ಅಂತ ಪೋಸ್ಟ್ ಮಾಡಿದ್ರು. ಈ ವೇಳೆ ಒಬ್ಬ ತರಲೆ ಕೇಳಿದ ಪ್ರಶ್ನೆ, ನಿಮ್ಮ ಸೈಜ್ ಎಷ್ಟು ಅಂತ. ಅದಕ್ಕೆ ಈ ನಟಿ ಚಪ್ಪಲಿ ತೋರಿಸಿ ಸರಿಯಾದ ಉತ್ತರವೇನು ಕೊಟ್ಟಿದ್ದಾರೆ, ನನ್ನ ಸೈಜ್ 9 ಅಂತ. ಆದರೆ ಪ್ರಶ್ನೆ ಕೇಳೋ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಪ್ರಶ್ನೆ ಕೇಳಿದ್ರೆ ಯಾಕೆ ಇಂಥ ಗತಿ ಬರ್ತಿತ್ತು? ಅಯ್ಯೋ ಪಾಪ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇ ಥರ ಹೊಸ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಈ ಬೆಲ್ ಐಕಾನ್ ಬಟನ್ನ ಒಮ್ಮೆ ಒತ್ತಿಬಿಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.